ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅನ್ಕೊತಾ ಇದ್ದೀನಿ. ಇವತ್ತೊಂದು ಹೊಸ ಸ್ನ್ಯಾಕ್ಸ್ ಮಾಡೋಣ ಅಂತ ನಾನು ಅಕ್ಕ ಡಿಸೈಡ್ ಮಾಡಿದ್ದೀವಿ. ಇಲ್ಲಿ ನೋಡಿ ಹೇಗೆ ಗ್ಯಾಸ್ನ ಹಾಕ್ತಾ ಇದ್ದಾರೆ ಅಂತ. ಆ್ಯಕ್ಚುಲಿ ಈ ಬಿಲ್ಡಿಂಗಲ್ಲಿ ಸಿಲಿಂಡ್ರ್ ಇಲ್ಲ. ಈ ರೀತಿ ಯೆಲ್ಲೋ ಕಲರ್ ಪೈಪ್ ಕಾಣ್ತಿದೆಯಲ್ಲ, ಅದರಲ್ಲಿ ಫಿಲ್ ಮಾಡ್ತಾರೆ, ಅವ್ರಿಗೆಲ್ಲ ಗ್ಯಾಸ್ ಹೋಗುತ್ತೆ. ಸೊ ಒಳಗಡೆ ಬಂದು ಅಕ್ಕ ಫ್ರೆಂಚ್ ಫ್ರೈಸ್ ಕೇಳಿದೆ. ಇಲ್ಲಿ ತುಂಬ ರೇಟ್ ಅಲ್ವಾ, ಅದಕ್ಕೆ ಹೋಗೋಕ್ಕಾಗಲ್ಲ, ನಾನೇ ಮಾಡಿಕೊಡ್ತೀನಿ ಅಂತ ಅಂದರು. ಓಕೆ ಅಂತ ಸ್ಟಾರ್ಟ್ ಮಾಡಿದ್ವಿ. ಅಕ್ಕ ಇದಕ್ಕೆ ಮುಂಚೆನೂ ಮಾಡಿದಾರಂತೆ. ಸೊ ನನಗೆ ಬರಲ್ಲ ಅಲ್ಲ, ಅದಕ್ಕೋಸ್ಕರ ಹೇರ್ ಫ್ರೈಯರಲ್ಲಿ ಮಾಡೋಣ ಅಂತ ಟ್ರೈ ಮಾಡ್ತಾಯಿದ್ದೀವಿ. ಅಣ್ಣ ಬರೋ ಅಷ್ಟೊತ್ತಿಗೆ ಸರ್ಪ್ರೈಸ್ ಮಾಡೋಣ ಅಂದ್ಕೊಂಡ್ವಿ. ಸೊ ಅಕ್ಕ ಒಂದು ಫಸ್ಟು ಅದನ್ನು ಪ್ರೀ ಹೀಟ್ ಮಾಡೋಕ್ಕೆ ಇಟ್ಟಿದ್ದಾರೆ. ಪ್ರೀ ಹೀಟ್ ಆಗಬೇಕಂತೆ ಸ್ವಲ್ಪ ಹೊತ್ತೊಂದು 5 ನಿಮಿಷ. ಸೊ ಅದಕ್ಕೆ ಅದನ್ನು ಪ್ರೀ ಹೀಟ್ ಮಾಡೋಕ್ಕೆ ಇಟ್ಬಿಟ್ಟು ಆಲೂಗಡ್ಡೆ ಕಟ್ ಮಾಡ್ಕೊಂಡಿದ್ವಲ್ಲ, ಅದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಅದನ್ನು ಒಂದು ಪ್ಲೇಟಲ್ಲಿ ತೊಗೊತಾ ಇದ್ದಾರೆ. ಒಂದು ಪ್ಲೇಟಲ್ಲಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಫಸ್ಟು ಮಸಾಲೆ ಹಾಕಿ, ಮಸಾಲೆ ಅಂದರೆ ಅಷ್ಟೊಂದು ಮಸಾಲೆ ಏನು ಹಾಕಿಲ್ಲ ನಾವು, ಸುಮ್ಮನೆ ಲೈಟಾಗಿ ಚಿಲ್ಲಿ ಪೌಡ್ರ್ ಹಾಕ್ಕೊಂಡ್ವಿ. ಮೆಣಸಿನ್ಕಾಯಿ ಪೌಡ್ರ್ 2 ಸ್ಪೂನ್, ಚಿಕ್ಕ ಸ್ಪೂನ್ ಅಲ್ವಾ, ನೀವು 1 ಟೇಬಲ್ ಸ್ಪೂನ್ ತೊಗೊಂಡ್ರೆ ಸಾಕು. 3 ಆಲೂಗಡ್ಡೆ ತೊಗೊಂಡಿದ್ದೀವಿ ನಾವು, 3 ಜನ ಇದ್ದೀವಲ್ವ, ಅದಕ್ಕೆ 3 ಆಲೂಗಡ್ಡೆ ತೊಗೊಂಡಿದ್ವಿ. ಇದರಿಂದ ಪೆರಿ ಪೆರಿ ಥರನೇ ಮಾಡ್ತಾಯಿದ್ದಾರೆ. ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀವಿ, ಜಾಸ್ತಿ ಹಾಕ್ಕೋಬೇಡಿ, ಯಾಕಂದರೆ ಅದು ಫ್ರೈ ಆದಮೇಲೆ ನಾವು ಮತ್ತೆ ಉಪ್ಪು ಹಾಕ್ಕೊಂಡು ತಿಂದರೆ ಆಗುತ್ತೆ, ಅದಕ್ಕೋಸ್ಕರ ಅಂತ. ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದರ ಮೇಲೆ ಆಲಿವ್ ಆಯಿಲ್ ಹಾಕ್ಕೊಂಡಿದ್ದಾರೆ. ಅಕ್ಕ ಆಲಿವ್ ಆಯಿಲ್ ಯೂಸ್ ಮಾಡ್ತಾರೆ, ನಿಮ್ಗೆ ಯಾವ ಆಯಿಲ್ ಬೇಕು ನೀವು ಯೂಸ್ ಮಾಡ್ಕೋಬೋದು. ಜಾಸ್ತಿ ಹಾಕಬಾರ್ದು, 1 ಚಮಚ ಇಲ್ಲ 2 ಚಮಚ ಅಷ್ಟೇ, 2 ಸ್ಪೂನ್ ಹಾಕ್ಕೋಬೇಕು, ಹೆಚ್ಚಿಗೆ ಹಾಕ್ಕೋಬಾರ್ದು ಎಣ್ಣೆ ಕೂಡ. ನೋಡಿ ಸ್ವಲ್ಪನೇ ಹಾಕ್ತಾಯಿದ್ದಾರೆ, ಅವ್ರಿಗೆ ಅಳತೆ ಗೊತ್ತಿರೋದ್ರಿಂದ ಬಾಟ್ಲಿಂದನೇ ಹಾಕ್ತಾಯಿದ್ದಾರೆ ಅಷ್ಟೇ ಆಲಿವ್ ಆಯಿಲ್ನ. ಸೊ ಇವಾಗ ಅದನ್ನು ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು. ಅದಕ್ಕೆ ಮಿಕ್ಸ್ ಮಾಡೋಣ ಮಾಡೋದಕ್ಕೆ ಅಕ್ಕ ಏನಂದರು, ಕೈಯಿಂದ ಮಿಕ್ಸ್ ಮಾಡಿದ್ರೆ ನಮ್ಮ ಕೈ ಮೇಲೇ ಮಸಾಲೆ ಬಂದುಬಿಡುತ್ತಲ್ವ, ಉಪ್ಪು ಖಾರದ ಪುಡಿ ಎಲ್ಲ ನಮ್ಮ ಕೈಯಲ್ಲಿ ಅಂಟ್ಕೊಂಡ್ಬಿಡುತ್ತೆ, ಎಣ್ಣೆ ಎಲ್ಲ. ಅಕ್ಕ ಅದಕ್ಕೆ ಮೇಲೆ ಒಂದು ಪ್ಲೇಟ್ ಹಾಕ್ಬಿಟ್ಟು 2 ಚೇರಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರು. ಮಿಕ್ಸ್ ಮಾಡಿದಾದಮೇಲೆ ಏರ್ ಫ್ರೈಯರೆಲ್ಲ ಹಾಕಿದ್ವಿ. ಪ್ರೀ ಹೀಟ್ ಆಗೋಯ್ತು ಅದು. ಅದರಲ್ಲಿ ಹಾಕ್ಬಿಟ್ಟು 30 ನಿಮಿಷ ಇಟ್ವಿ. 30 ನಿಮಿಷಕ್ಕೆ ಸಟ್ ಮಾಡಿ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಅಕ್ಕಗೂ ಸರಿಯಾಗಿ ಗೊತ್ತಿಲ್ಲ, ಅಣ್ಣ ಕೇಳಿದ್ರೆ ಸರ್ಪ್ರೈಸ್ ಹಾಳಾಗೋಗ್ಬಿಡುತ್ತೆ ಅಂತ ಹಾಗೆ ಇಟ್ಬಿಟ್ಟು ಇದು ಮಾಡ್ತಾಯಿದ್ದೀವಿ. ಏರ್ ಫ್ರೈಯರಲ್ಲಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಹಾಕ್ಬಿಟ್ಟು ಟೈಮ್ ಇಟ್ಟಿದ್ದೀವಿ. ಆ್ಯಕ್ಚುಲಿ ನಾವೇನು ಮಾಡಿದ್ವಿ, ಟೆಂಪ್ರೇಚರ್ ಕಡಿಮೆ ಇಟ್ಬಿಟ್ಟಿದ್ವಿ, ಅದಕ್ಕೆ ಜಾಸ್ತಿ ಇಡಬೇಕಿತ್ತು. 30 ನಿಮಿಷ ಕರೆಕ್ಟಾಗಿ ಇಟ್ಬಿಟ್ಟು ಇವಾಗ ಹೋಗಿ ಟೀ ಮಾಡ್ಕೊಳ್ಳೋಣ ಅಂತ, ಯಾಕಂದರೆ ಅದು ರೆಡಿ ಆಗೋಷ್ಟೊತ್ತಿಗೆ ನಾವು ಟೀನೂ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ಆಮೇಲೆ ಬಂದು ಓಪನ್ ಮಾಡಿದ್ರೆ ಇನ್ನೂ ಆಗಿಲ್ಲ. ಆಮೇಲೆ ನಮ್ಗೆ ಗೊತ್ತಾಯಿತು ನಾವು ಟೆಂಪ್ರೇಚರ್ ಕಡಿಮೆ ಇಟ್ಟಿದ್ದೀವಿ, ಟೈಮಿಂಗ್ ಸರಿ ಇದೆ ಅಂತ. ಮತ್ತೆ ಇನ್ನೊಂದು ಸರಿ ಟೆಂಪ್ರೇಚರ್ ಸ್ವಲ್ಪ ಜಾಸ್ತಿ ಮಾಡಿದ್ವಿ, ಮೇಲ್ಗಡೆ ಇದೆಯಲ್ಲ ಅದರಲ್ಲಿ ಮಾಡಿದ್ಮೇಲೆ ಅದು ಸರಿ ಹೋಯಿತು. ಇವಾಗ ಕಂಪ್ಲೀಟಾಗಿ ರೆಡಿಯಾಗಿದೆ. ಚೆನ್ನಾಗಿತ್ತು ಟೇಸ್ಟು, ಫ್ರೆಂಚ್ ಫ್ರೈಸ್ಗಿಂತ ಇದೇ ಚೆನ್ನಾಗಿತ್ತು ಗೊತ್ತಾ, ತುಂಬ ಚೆನ್ನಾಗಿತ್ತು. ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದು. ಅಕ್ಕ ಆಲ್ರೆಡಿ 2-3 ಸತಿ ಮಾಡಿ ತಿಂದಿದ್ದಾರೆ, ನಾನು ಫಸ್ಟ್ ಟೈಮ್ ಮಾಡಿದ್ರಿಂದ ನನಗೆ ಓಕೆ ಅನ್ನಿಸ್ತು ಇದು. ಸೊ ನೋಡಿ ನಮ್ಮ ಫ್ರೆಂಚ್ ಫ್ರೈಸ್ ರೆಡಿಯಾಗಿದೆ. ಉಪ್ಪು ಹಾಕೋ ಅವಶ್ಯಕತೆ ಏನಿದ್ದಿಲ್ಲ, ಉಪ್ಪು ಆಲ್ರೆಡಿ ಇತ್ತು ಅದರಲ್ಲಿ. ಅದರ ಜೊತೆಗೆ ಅಕ್ಕ ತುಂಬ ಸಾಸ್ ಇಟ್ಕೊಂಡಿದ್ದಾರೆ, ಮಯೋನಿ ಸಾಸು ಎಲ್ಲ ಇಟ್ಕೊಂಡಿದ್ರು. ನನಗೆ ಮಯೋನಿ ಇಷ್ಟ ಆಯಿತು, ಅದಕ್ಕೆ ನಾನು ಮಯೋನಿ ಜೊತೆಗೆ ತಿನ್ನೋಣ ಅಂತ ಎತ್ಕೊಂಡೆ. ಅದ್ರ ಜೊತೆಗೆ ನಾವಿಬ್ಬರು ಟೀ ಮಾಡ್ಕೊಂಡಿದ್ವಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ನಮ್ಮ ಹತ್ರ ಮರಿಬೇಡಿ. ಮತ್ತು ನೈಟು ಅಕ್ಕ ಬಂದು ಚಪಾತಿ ಮತ್ತು ಲಿವರ್ ಫ್ರೈ ಆಲೂಗಡ್ಡೆ ಮಾಡಿದ್ರು, ಅದನ್ನು ತಿಂದು ಇವತ್ತಿನ ಡಿನ್ನರ್ ಮುಗಿಸ್ಕೊಂಡಿದ್ದಾಯಿತು ನಾನು. ಸೊ ಓಕೆ ಫ್ರೆಂಡ್ಸ್, ಎಲ್ಲರೂ ನೋಡಿದ್ರಲ್ವಾ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಲಿವರ್ ಫ್ರೈ ಮಾಡಿದ್ದಾರೆ ಮತ್ತು ಆಲೂ ಪಾಲಕ್ ಮಾಡಿದ್ದಾರೆ. ನಿಮಗೆ ಯಾರಿಗಾದರೂ ಇದರ ರೆಸಿಪಿ ಬೇಕಂದರೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ಟೈಮ್ ಅದು ಮಾಡಿದಾಗ ಅಪ್ಲೋಡ್ ಮಾಡ್ತೀನಿ ಆ ವಿಡಿಯೋನ. ಓಕೆನಾ, ಹೇಗೆ ಮಾಡಬೇಕು ಆಲೂ ವಿತ್ ಪಾಲಕ್ಕು ಮತ್ತು ಲಿವರ್ ಫ್ರೈ ಅಂತ. ಓಕೆ, ಬಾಯ್ ಬಾಯ್, ಟಾಟಾ.